ಮಂಡ್ಯದಲ್ಲಿ ಹುಟ್ಟಿದಂತಹ ಹಳ್ಳಿ ಒಂದು ಹಿನ್ನೆಲೆಯ ಬಂದಿರುವಂಥವರು ನಟರಾಗಿ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ, ಜೊತೆಗೆ ನಟನಾ ಅನ್ನುವಂಥ ಒಂದು ಥಿಯೇಟರ್ ಇದನ್ನು ಕಟ್ಟಿಕೊಂಡು ಬರೋದಕ್ಕೆ ಏನು ಮೋಟಿವೇಶನ್ ಆಯ್ತು? ರಮೇಶ್ ಸರ್‌ಗೆ ಎಲ್ಲಿ ಸ್ಫೂರ್ತಿ, ಯಾರು ಸ್ಫೂರ್ತಿ ನನಗೆ ಆದ್ರು? ನನಗೆ ಈ ಎಲ್ಲ ಕಾರ್ಯಶಕ್ತಿ ಇವೆಲ್ಲ ಮಾಡೋಕ್ಕೆ ಚಿಕ್ಕಂದಿನಲ್ಲಿ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಥಿಯೇಟ್ರಲ್ಲಿ ಕೂತ್ಕೊಂಡು ಕಪ್ಪು ಪರದೆಯಲ್ಲಿ ಟೆಂಟಲ್ಲಿ ಮರಳ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಂಥ ರಾಜ್‌ಕುಮಾರ್ ಚಿತ್ರಗಳು ದೊಡ್ಡ ಪ್ರೇರಣೆ. ಡಾಕ್ಟರ್ ರಾಜ್‌ಕುಮಾರ್ ಅವರ ಚಿತ್ರಗಳು ದೊಡ್ಡ ಪ್ರೇರಣೆ ನನಗೆ. ಅವರು ಬಳಸ್ತಾ ಇದ್ದಂಥ ಭಾಷೆ, ಅವರ ನಿಲುವು, ಅವರು ಅಭಿನಯಿಸ್ತಾ ಇದ್ದ ರೀತಿ, ಕನ್ನಡ ಜನಕ್ಕೆ ಆಪ್ತ ಭಾವ ಒಂದು ಸೃಷ್ಟಿ ಆಯ್ತಲ್ಲ ಅದು. ಈಗಲೂ ನಾನು ಅದಕ್ಕೆ ಎಷ್ಟೋ ಟೈಮು ಅವರು ಧ್ರುವಣರಪ್ಪ, ನಾವು ಲಕ್ಷಾಂತರ ಜನ ಏಕಲವ್ಯರಿದ್ದೀವಿ. ನಾವು ಬೆರಳು ಕೊಡೋಕ್ಕಾಗಿಲ್ಲ ಅಷ್ಟೇ. ಅವ್ರು ನಿಜವಾದ ದ್ರೋಣರವರು ಅಂತ ಕಾಣಿಸ್ತಾನೆ ಇರಲ್ಲ ಅವರು. ಆದರೆ ಅವ್ರು ಹೇಳ್ತಾ ಇದ್ದಂಥ ಆ್ಯಕ್ಟಿಂಗಿನ ಥಿಯರಿಗಳು ನೂರಾರಿತ್ತು. ಕನ್ನಡವನ್ನು ಭಾಷೆಯನ್ನು ಬಳಸ್ತಾ ಇದ್ದಂಥ ಸ್ಟೈಲ್ಗಳು ನೂರಾರಿತ್ತು. ಇಂಥವನ್ನೆಲ್ಲ ನಾವು ಮೈದುಂಬ್ಕೋತಾ ಇದ್ವು. ಹಾಗಾಗಿ ಕನ್ನಡದ ಹಿಂದಿನ ತಲೆಮಾರಿನ ನಟರುಗಳ ಮಾಡುವಂಥ ಕ್ಲೋಸಪ್ಗಳು, ಅವರ ನಿಲುವಿನ ಶೈಲಿ, ಇದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದ್ರೇ ಬೇಕಾದಷ್ಟು ಕಲಿಯೋದಿರುತ್ತೆ. ಎಲ್ಲರೂ ಈಗಿನವ್ರು ಹೊಸ ಹುಡುಗರು ಇಲ್ಲ ಅದು ಜಾಸ್ತಿ ಅಂತ, ಏನು ಜಾಸ್ತಿ ಸರ್, ಆ್ಯಕ್ಟಿಂಗು, ಓವರ್ ಆ್ಯಕ್ಟಿಂಗು, ಅಂಡರ್ ಪ್ಲೇ ಆ್ಯಕ್ಟಿಂಗು ಇದೆಲ್ಲ ಏನೂ ಇಲ್ಲ. ಆ್ಯಕ್ಟ್ ಮಾಡುವಾಗ ನೀನು ನಂಬಿಕೊಂಡಿದ್ದರೆ ಅದು ಸತ್ಯ. ನಂಬಿಕೊಂಡು ಮಾಡ್ಬೇಕಾದ್ರೆ ಎದುರಿಗಿದ್ದವನು ಅದನ್ನು ನಂಬಿಕೊಂಡು ಸತ್ಯ ಅಂತ ಅನ್ಸಿದ್ರೆ ಅದು ಫೈನಲ್ ಮುಗೀತು. ಹಾಗಾಗಿ ನೀನು ಯಾವುದೇ ಆ್ಯಕ್ಟಿಂಗ್ ಮಾಡಿದ್ರು ನೀನು ಅದರಲ್ಲಿ ತನ್ಮಯನಾಗಿದ್ದರೆ ಸಾಕು. 3ರದ್ದು ಗ್ರಾಮರ್ ಚೇಂಜ್ ಸರ್, ವ್ಯಾಕರಣ ಚೇಂಜು. ಟಿ ವಿನಲ್ಲಿ, ಸಿನಿಮಾದಲ್ಲಿ, ನಾಟಕದಲ್ಲಿ, ಕಿರುತೆರೆಯಲ್ಲಿ, ಆ್ಯಡಲ್ಲಿ ಎಲ್ಲವಕ್ಕೂ ವ್ಯಾಕರಣಗಳು ಚೇಂಜ್. ಅದರ ಪ್ರಬಲವಾದ ಒಂದೇ ಒಂದಿರುತ್ತೆ. ಅಷ್ಟರಲ್ಲೂ ಬೇಕಾಗಿರೋ ಒಂದೇ ಅಂಶ ನಂಬಿಕೆ. ಇದನ್ನು ಈ ತಲೆಮಾರಿನ ಹುಡುಗ ಹುಡುಗಿರಿಗೆ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ವಿ. ಅದಕ್ಕೆ ನೂರಾರು ಜನ ಟಿ ವಿ, ಸಿನಿಮಾ ಎಲ್ಲ ಹಿಂಗೆ ತೆಗೆದ್ರೆ ಸಾಕು, ಎಲ್ಲದರಲ್ಲೂ ನಟನ ಹುಡುಗರು ಕಾಣಿಸ್ತಾ ಇರ್ತಾರೆ, ರಂಗಭೂಮಿ ಕಾಣಿಸ್ತಾ ಇರ್ತಾರೆ. ಬಾಲ್ಯದಲ್ಲಿ ನಟನದಲ್ಲೇ ಕಲ್ತಂಥ ಒಂದು ಪುಟಾಣಿ ಹುಡುಗಿ ಒಬ್ಬಳು NSD ಹೋಗಿ NSD ಮುಗಿಸ್ಕೊಂಡ್ಬಂದು ಈಗ ಅವಳು ನಾಟಕ ಡೈರೆಕ್ಟ್ ಮಾಡ್ತಾಳೆ, ನಟ ನಡೀತಾ ಇದೆ. ಮಕ್ಕಳಿಗೆ ರಜಾ ಮಜಾ ಅಂತ ಶಿಬಿರ ಮಾಡ್ತಾ ಇದ್ವಿ. ಏಪ್ರಿಲ್ 14ರಿಂದ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅವರಿಗೆ ಕಂಸಾಳೆ, ವೀರಗಾಸೆ, ಪಡಕುಂಟ, ಪೂಜಾ ಕುಂಟ, ಕಂಕೀಲು, ಯಕ್ಷಗಾನ, ಎಲ್ಲ ವೆರೈಟಿ ಜಾನಪದ ಆಟಗಳನ್ನು, ಜಾನಪದ ಇದನ್ನು ಹಾಡುಗಳನ್ನು, ಎಲ್ಲ ಜಾನಪದವಂಥ ನೃತ್ಯಗಳನ್ನು, ಎಲ್ಲ ಜಾನಪದ ಕಲೆಯಿಂದ ಶಕ್ತಿ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಹೊಸ ಆಧುನಿಕ ರಂಗಭೂಮಿಗೆ ಅದನ್ನು ಬಳಸೋದು ಹೇಗೆ ಅನ್ನೋದನ್ನ ಹೇಳ್ಕೊಡೋ ಪ್ರಯತ್ನ ಮಾಡ್ತೀವಿ. ಅದು ಶುರುವಾಗಿದೆ. ಇನ್ನೇನು ಏಪ್ರಿಲ್ 12ರಿಂದ ಭಾಳ ಅದ್ದೂರಿಯಾಗಿ ಶುರುವಾಗುತ್ತೆ. 1 ತಿಂಗಳು ಅದು ನಡೀತದೆ. ಮಕ್ಕಳದು ದೊಡ್ಡವ್ರದ್ದು ಏಕಕಾಲದಲ್ಲಿ ರಂಗಭೂಮಿ ಸತತವಾಗಿ ಮಾಡ್ತಾಯಿದ್ವಿ. ನನ್ನಾಗೆ ಯೋಚನೆ ಮಾಡೋರು ನನ್ನಂಗೆ ತುಂಬ ಜನ ಈ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಆದರೆ ಟಿ ವಿ, ಸಿನಿಮಾ ಮತ್ತು ಮಾಧ್ಯಮ ನನ್ನ ಬದುಕಿಸಿದ್ದು ಮಾಧ್ಯಮ, ನನಗೆ ಪ್ರೀತಿ ಕೊಟ್ಟಿದ್ದು ಮಾಧ್ಯಮ. ನನಗೆ ಒಳ್ಳೆಯದು ಕೆಟ್ಟದ್ದು ಏನೇ ಆಗಿದ್ರೆಲ್ಲ ಮಾಧ್ಯಮದಿಂದನೇ. ನಾನು ಅದಕ್ಕಾಗಿ ಅದನ್ನು ಪ್ರೀತಿ ಮಾಡ್ತೀನಿ. ಅಂದರೆ ಅವರು ನಿಮ್ಗೆ ಇದಾಗುತ್ತೆ, ಹಿಂಗೆ ಹೇಳು, ಹಿಂಗೆ ಮಾಡೋಕ್ಕಾಗತ್ತೆ ಅನ್ನೋದನ್ನ ಕಲಿಸ್ಕೊಟ್ರು. ಅದು ನನಗೆ ದೊಡ್ಡ ಸಂತೋಷವನ್ನು ಕೊಟ್ಟಿದೆ. ಆಮೇಲಿಂದ ಸಾಹಿತ್ಯದ ದೃಷ್ಟಿಕೋನ ಇಲ್ಲದಿದ್ದರೆ, ವೈಚಾರಿಕವಾದಂಥ ಮನಸ್ಥಿತಿ ಇಲ್ಲದಿದ್ದರೆ, ಪ್ರಗತಿಪರವಾದ ಚಿಂತನೆಯನ್ನು ನೀನು ಮೈಗೂಡಿಸಿಕೊಳ್ಳದಿದ್ದರೆ, ಇದರ ನಡುವೆ ಒಂದು ರಾಷ್ಟ್ರೀಯತೆಯ ದೊಡ್ಡ ಶಕ್ತಿ ನನ್ನಲ್ಲಿ ಉದಯವಾಗದಿದ್ದರೆ, ಈ ನಾಡು ನಂದು, ಈ ದೇಶ ನಂದು, ಈ ಭಾಷೆ ನನ್ನದು, ಇಲ್ಲಿರೋರೆಲ್ಲ ಸುತ್ತಮುತ್ತಲವರು ಚೆನ್ನಾಗಿದ್ದರೆ ಮಾತ್ರ ನಾನು ಚೆನ್ನಾಗಿರಬಲ್ಲೆ. ಇಲ್ಲ ನಾನು ಒಬ್ಬನೇ ದುಡ್ಡು ಚೆನ್ನಾಗಿದ್ದು, ನಾನೊಬ್ಬನೇ ಚೆನ್ನಾಗಿ ಬದುಕಿದ್ರೆ ಏನೂ ಆಗಲ್ಲ ಅನ್ನೋ ಅಂಶ ಏನಾರು ಅವನಿಗೆ ಗ್ರಹಿಸ್ಕೊಳ್ಳದಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಅದನ್ನು ನನಗೆ ರಂಗಭೂಮಿ ಹೇಳ್ಕೊಡ್ತು, ಸಾಹಿತ್ಯ ಹೇಳ್ಕೊಡ್ತು, ಕನ್ನಡ ಜನಮಾನಸ ಹೇಳ್ಕೊಟ್ರು. ನನ್ನನ್ನು ಕಾಪಾಡಿದ್ದು ಕನ್ನಡ ಪ್ರೇಕ್ಷಕರು. ಇನ್ಯಾರು ಪ್ರೇಕ್ಷಕರು ಪ್ರೀತಿ ಮಾಡದೆ ಹೋಗಿದ್ರೆ, ಏನು ಸಾಧಾರಣವಾದ ಹಳ್ಳಿಗಾಡಿನಿಂದ ಬಂದವ, ಯಾವ ಹಿನ್ನೆಲೆ ಇಲ್ಲದಿರೋನು ಬರೀ ರಂಗಭೂಮಿಯ ಒಂದೇ ತತ್ವ ಇಟ್ಕೊಂಡು ಇಷ್ಟು ದೀರ್ಘಕಾಲ ನಡ್ಕೊಂಬಂದೀನಿ ಅಂತಂದರೆ, ನನಗೆ ಪ್ರೀತಿ, ಸತ್ಯ, ವಿನಯ ಎಲ್ಲವನ್ನೂ ಕಲಿಸ್ಕೊಟ್ಟಿದ್ದು ಕನ್ನಡ ಜನಮಾನಸದ ಮೂಲಕ. ರಂಗಭೂಮಿ ಅನ್ನುವ ಒಂದು ತತ್ವ, ರಂಗಭೂಮಿ ಅನ್ನೋದು ಬರೀ ನಾಟಕ ಮಾತ್ರ ಅಲ್ಲ, ಅದೊಂದು ದೊಡ್ಡ ಫಿಲಾಸಫಿ. ಆ ಫಿಲಾಸಫಿಯನ್ನು ಅರ್ಥ ಮಾಡ್ಕೊಂಬಿಟ್ರೆ ತುಂಬ ಹೊಸ ಹೊಸ ಜಗತ್ತುಗಳನ್ನು, ತುಂಬ ಸಂತೋಷವನ್ನು ಸವಿಬೋದು ಅಂತ ನಂಗೆ ಬಲವಾದ ನಂಬಿಕೆ ಗೆಳೆಯ.